ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ 1833ರ ಚಾರ್ಟರ್ ಕಾಯ್ದೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಈ ಹಿಂದೆ ತರಗತಿಯಲ್ಲಿ 1813ರ ಚಾರ್ಟರ್ ಕಾಯ್ದೆಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಅಂದ್ರೆ ಈ ಒಂದು 20 ವರ್ಷಗಳ ಏನು ಮಾಡ್ತಾ ಹೋಗ್ತಾರೆ, ಈ ಈಸ್ಟ್ ಇಂಡಿಯಾ ಕಂಪನಿಯು ಪರವಾನಗಿಯನ್ನು ಪಡ್ಕೊಳ್ತಾ ಹೋಗ್ತೈತಿ. ತದನಂತರದಲ್ಲಿ ಇವತ್ತಿನ ತರಗತಿಯೊಳಗೆ 1833ರ ಚಾರ್ಟರ್ ಕಾಯ್ದೆಯ ಬಗ್ಗೆ ನೋಡ್ತಾ ಹೋಗೋಣ. ಈ ಒಂದು ಕಾಯ್ದೆಯ ಅನುಷ್ಠಾನಕ್ಕೆ ಬರುವ ಪೂರ್ವದೊಳಗೆ ಭಾರತದಲ್ಲಿ ಒಟ್ಟು ವ್ಯವಸ್ಥೆಯನ್ನು ಮತ್ತಷ್ಟು ಸುಧಾರಿಸುವ ಉದ್ದೇಶವು ಈ ಕಾಯ್ದೆಯ ಅನುಷ್ಠಾನದಲ್ಲಿ ಹಿನ್ನೆಲೆಯಾಗಿತ್ತು. ಅಂದರೆ ಇನ್ನೂ ಒಂದು ರೀತಿಯ ಭಾರತದೊಳಗೆ ಉನ್ನತವಾದಂಥ ಸುಧಾರಿಸುವಂಥ ಉದ್ದೇಶ ಈ ಕಾಯ್ದೆಯೊಳಗೆ ಇರ್ತಾ ಹೋಗ್ತೈತಿ. ಜೊತೆಗೆ ಈಸ್ಟ್ ಇಂಡಿಯಾ ಕಂಪನಿಗೆ ಮುಂದಿನ 20 ವರ್ಷದ ಒಂದು ಪರವಾನಗಿಯನ್ನು ನೀಡ್ತಾ ಹೋಗ್ತಾರೆ. ಅದೇ ಹೇಳಿದೆ, ಚಾರ್ಟರ್ ಕಾಯ್ದೆ ಅಂದರೆ ಮೊದಲನೇದಾಗಿ 20 ವರ್ಷಗಳ ಪರವಾನಗಿಯನ್ನು ವಿಸ್ತರಣೆಯನ್ನು ಮಾಡ್ತಾ ಹೋಗ್ತಾರೆ. ಈ ಒಂದು ಕಾಯ್ದೆಯೊಳಗೆ ಪ್ರಮುಖವಾಗಿ ಏನು ನೋಡ್ತಾ ಹೋಗ್ತಪ್ಪ ಅಂದ್ರೆ, ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಆಗಿ ನಾಮಕರಣ ಮಾಡಲಾಯಿತು. ಇಲ್ಲಿ ಟ್ವಿಸ್ಟ್ ಆಯ್ತು. ಏನು, ಮೊದಲನೇದಾಗಿ ಬಂಗಾಳದ ಗವರ್ನರ್ ಜನರಲ್ನ ಏನು ಕರಿತಿದ್ವಲ್ಲ, ಅವ್ರನ್ನ ಈಗೇನು ಕರಿತಪ್ಪ ಅಂದ್ರೆ ಭಾರತದ ಗವರ್ನರ್ ಜನರಲ್ ಆಗಿ ನಾಮಕರಣ ಮಾಡ್ತಾ ಹೋದು. ಎರಡನೇದು, ಭಾರತದ ಎಲ್ಲ ವ್ಯಾಪಾರಿ ಸರಕುಗಳನ್ನು ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ನಡೆಸುವಂಥ ಅಧಿಕಾರವನ್ನು ಗವರ್ನರ್ ಜನರಲನ್ನು ಪಡಿತಾ ಹೋಗ್ತಾನೆ. ಒಂದನೇದು, ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಗವರ್ನರ್ ಜನರಲ್ ಅಂತಂದು ನಾಮಕರಣ ಮಾಡ್ತಾ ಹೋಗ್ತಾರೆ. ಎರಡನೇದು, ಭಾರತದ ಎಲ್ಲ ವ್ಯಾಪಾರಿ ಸರಕುಗಳನ್ನು ನಿರ್ದೇಶನ ಮಾಡೋದಾಗಿರ್ಬೋದು, ನಿಯಂತ್ರಣ ಮಾಡೋದಾಗಿರ್ಬೋದು, ಮೇಲ್ವಿಚಾರಣೆ ಮಾಡೋದಾಗಿರ್ಬೋದು, ಇವನು ಯಾರು ಮಾಡ್ತಾ ಹೋಗ್ತಿದ್ದಾರಪ್ಪ ಅಂದ್ರೆ ಗವರ್ನರ್ ಜನರಲ್ ಇಷ್ಟು ಅಂಶಗಳನ್ನು ಪಡಿತಾ ಹೋಗ್ತಾನೆ. ಮತ್ತೆ ಮುಂದುವರೆದು ನೋಡ್ತಾ ಹೋಗ್ತೀವಿ, ದೇಶಿ ಸಂಸ್ಥಾನಗಳ ಜೊತೆಗೆ ಯುದ್ಧ, ಶಾಂತಿ, ರಾಜತಾಂತ್ರಿಕ ಸಂಬಂಧದ ಎಲ್ಲ ವಿಷಯಗಳನ್ನು ಬಂಗಾಳದ ಕೇಂದ್ರ ಸರ್ಕಾರವೇ ತೀರ್ಮಾನಿಸುವ ಹಕ್ಕನ್ನು ಹೊಂದಿತ್ತು. ಅಂದ್ರೆ ಏನು, ದೇಶಿ ಸಂಸ್ಥಾನಗಳ ಜೊತೆಗೆ ಏನಾದರೂ ಯುದ್ಧ ನಡೆಸ್ಬೇಕಂದ್ರೆ, ಶಾಂತಿ ವ್ಯವಸ್ಥೆ ಕಾಪಾಡ್ಬೇಕಂದ್ರೆ, ರಾಜತಾಂತ್ರಿಕ ಸಂಬಂಧ ಹೊಂದಬೇಕಪ್ಪ ಅಂದ್ರೆ ಈ ಮೂರು ಅಂಶಗಳು ಯಾವುದು, ಯುದ್ಧ, ಶಾಂತಿ, ರಾಜತಾಂತ್ರಿಕ ಸಂಬಂಧದ ವಿಷಯಗಳನ್ನು ಬಂಗಾಳದ ಕೇಂದ್ರ ಸರ್ಕಾರವೇ ತೀರ್ಮಾನಿಸುವಂಥ ಹಕ್ಕನ್ನು ಪಡ್ಕೊಳ್ತಾ ಹೋಗ್ತೈತಿ. ತದನಂತರದಲ್ಲಿ ಈ ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಯಲ್ಲಿ ಉಳಿದ ಸದಸ್ಯರ ಜೊತೆ ಗವರ್ನರ್ ಜನರಲ್ನಾಗಿ ಯಾವುದಾದರೂ ವಿಷಯದ ಮೇಲೆ ಒಮ್ಮತ ಮೂಡದಿದ್ದಾಗ ಅವನು ಬಹುಮತದ ನಿರ್ಣಯವನ್ನು ತಿರಸ್ಕರಿಸಲು ಇದ್ದ ಕಾರಣಗಳನ್ನು ಲಿಖಿತ ರೂಪದಲ್ಲಿ ಸಲ್ಲಿಸಬೇಕಾಗತಿ. ಯಾವ ರೀತಿಯಪ್ಪ ಅಂದ್ರೆ, ಈ ಗವರ್ನರ್ ಜನರಲ್ ಏನು ಮಾಡ್ತಾ ಹೋಗ್ತಾನಂತಂದ್ರೆ, ಕಾರ್ಯಾಂಗ ಸಭೆಯಲ್ಲಿ ಉಳಿದ ಸದಸ್ಯರ ಜೊತೆ ಗವರ್ನರ್ ಜನರಲ್ನಿಗೆ ಯಾವುದಾದರೂ ವಿಷಯದ ಮೇಲೆ ಒಮ್ಮತ ಮೂಡದಿದ್ದಾಗ, ಯಾವುದಾದರೊಂದು ವಿಷಯ ಮಂಡನೆ ಮಾಡಿರ್ತಾರೆ, ಆ ವಿಷಯದ ಮೇಲೆ ಏಕ ಅಭಿಪ್ರಾಯ ಮೂಡದೇ ಇದ್ದಂಥ ಸಂದರ್ಭದಲ್ಲಿ ಅವನು ಬಹುಮತದ ನಿರ್ಣಯವನ್ನು ತಿರಸ್ಕರಿಸಲು ಇದ್ದಂಥ, ಒಂದು ವೇಳೆ ತಿರಸ್ಕಾರ ಮಾಡಿದಪ್ಪ ಅಂದ್ರೆ ಆತ ಕಾರಣಗಳನ್ನು ಏನು ಮಾಡಬೇಕು, ಲಿಖಿತ ರೂಪದಲ್ಲಿ ತಿಳಿಸ್ಬೇಕು ಅಥವಾ ಲಿಖಿತ ರೂಪದಲ್ಲಿ ಏನು ಮಾಡಬೇಕು, ಸಲ್ಲಿಸಬೇಕು ಅಂತಂದು ಈ ಗವರ್ನರ್ ಜನರಲ್ ನನಗೆ ಹೇಳ್ತಾ ಹೋಗ್ತಾರೆ. ಮತ್ತು ಮುಂದುವರೆದು ನೋಡ್ತಾ ಹೋಗ್ತೀವಿ, ಧರ್ಮ, ಬಣ್ಣ ಮತ್ತು ಹುಟ್ಟಿನ ಆಧಾರದ ಮೇಲೆ ಯಾವುದೇ ರೀತಿಯ ತಾರತಮ್ಯ ಮಾಡುವಂತಿಲ್ಲ. ಇದು ಒಳ್ಳೆಯ ಪ್ರಯತ್ನ. ಏನು, ಧರ್ಮ ಆಧಾರದ ಮೇಲೆ, ಬಣ್ಣ ಆಧಾರದ ಮೇಲೆ, ಹುಟ್ಟಿನ ಆಧಾರದ ಮೇಲೆ ಯಾವುದೇ ರೀತಿಯ ಒಂದು ತಾರತಮ್ಯ ಮಾಡೋಂಗಿಲ್ಲ ಅಂತಂದು ಯಾವ ಕಾಯ್ದೆ ಹೇಳ್ತೈತಿ, 1833ರ ಚಾರ್ಟರ್ ಕಾಯ್ದೆಯೊಳಗೆ ಹೇಳ್ತಾ ಹೋಗ್ತಾರೆ. ನಂತರದಲ್ಲಿ ಗವರ್ನರ್ ಜನರಲನ್ನು ಕಾರ್ಯಾಂಗ ಸಭೆಗೆ ನ್ಯಾಯಾಂಗ ಪರಿಣಿತನನ್ನು ಸದಸ್ಯನನ್ನಾಗಿ ನೇಮಕ ಮಾಡಿಕೊಳ್ಳಬೇಕಾಯಿತು. ಅಂದ್ರೆ ಗವರ್ನರ್ ಜನರಲನ್ನು ಕಾರ್ಯಾಂಗ ಸಭೆದೊಳಗೆ ಅಂದ್ರೆ ನ್ಯಾಯಾಂಗ ಪರಿಣಿತನನ್ನಾಗಿ ಸದಸ್ಯನನ್ನೇ ನೇಮಕ ಮಾಡಿಕೊಳ್ಬೇಕಾಗತಿ. ಉದಾಹರಣೆಗೆ ಏನದು, ಆಧುನಿಕ ಶಿಕ್ಷಣ ಆರಂಭದೊಳಗೆ ಹೇಳಿದೆ, ವಿಲಿಯಂ ಬೆಂಟಿಕ್ ಏನು ಮಾಡ್ತಾ ಹೋಗ್ತಾನೆ, ಈ ಒಂದು ಮೆಕಾಲೆಯನ್ನು ಏನು ಮಾಡ್ತಾ ಹೋಗ್ತಾನೆ, ಕಾನೂನು ಸದಸ್ಯನನ್ನಾಗಿ ನೇಮಕ ಮಾಡಿಕೊಳ್ತಾ ಹೋಗ್ತಾನೆ. ವಿಲಿಯಂ ಬೆಂಟಿಕ್ಕು ಮೆಕಾಲೆಯನ್ನು ಕಾನೂನು ಸದಸ್ಯನನ್ನಾಗಿ ನೇಮಕ ಮಾಡಿಕೊಳ್ತಾ ಹೋಗ್ತಾನೆ. ಈ ರೀತಿಯ ಸಂದರ್ಭದಲ್ಲಿ ನೋಡ್ತಾ ಹೋಗ್ತೀವಿ. ಮತ್ತು ಎಲ್ಲ ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೆ ಭಾರತಕ್ಕೆ ಬರಲು ಮುಕ್ತ ಪರವಾನಗಿಯನ್ನು
ಹೋದರು. ಅಂದರೆ ಮೊದಲಿಗೆ ಈಸ್ಟ್ ಇಂಡಿಯಾ ಕಂಪನಿಗೆ ಅಷ್ಟೇ ಪರವಾನಗಿ ಕೊಟ್ಟಿದ್ರು. ಈ ಒಂದು ಕಾಯ್ದೆಯ ಮೂಲಕ ಎಲ್ಲ ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳು ಏನದಾವಲ್ಲ, ಬ್ರಿಟಿಷ್ ವ್ಯಾಪಾರಿ ಕಂಪನಿ ಭಾರತಕ್ಕೆ ಬರಲು ಮುಕ್ತ ಪರವಾನಗಿ, ನಿಮಗೇನು ಟೆನ್ಷನ್ ಇಲ್ಲಂಗೆ ಪರವಾನಗಿ ಕೊಡ್ತಾವಂತಂದು ಘೋಷಣೆ ಮಾಡಿಬಿಟ್ರು. ಇದಿಷ್ಟೇನಪ್ಪ ಅಂದ್ರೆ ಒಟ್ಟಾರೆಯಾಗಿ ಈ ಒಂದು 1833 ಚಾರ್ಟರ್ ಕಾಯ್ದೆ ಏನಪ್ಪ ಅಂದ್ರೆ, ಒಂದನೇದು 20 ವರ್ಷಗಳ ಪರವಾನಗಿ ಏನಾಗ್ತೈತಿ, ವಿಸ್ತರಣೆ ಆಗ್ತೈತಿ. ಎರಡನೇದು ಬಂಗಾಳದ ಗವರ್ನರ್ ಜನರಲ್ ಇದ್ದದ್ದನ್ನು ಭಾರತದ ಗವರ್ನರ್ ಜನರಲ್ ಅಂತಂದು ನಾಮಕರಣ ಮಾಡ್ತಾ ಹೋಗ್ತಾರೆ. ಭಾರತದ ಎಲ್ಲ ವ್ಯಾಪಾರಿ ಸರಕುಗಳನ್ನು ನಿರ್ದೇಶಿಸುವ, ನಿಯಂತ್ರಿಸುವ, ಮೇಲ್ವಿಚಾರಣೆ ಮಾಡುವಂಥ ಅಧಿಕಾರವನ್ನು ಗವರ್ನರ್ ಜನರಲ್ ಪಡಿತಾ ಹೋಗ್ತಾನೆ. ಜೊತೆಗೆ ಆ ದೇಶಿ ಸಂಸ್ಥಾನಗಳ ಜೊತೆಗೆ ಯುದ್ಧ ಮಾಡ್ಬೇಕಾದ್ರೆ, ಶಾಂತಿ ಪಾಲನೆ ಮಾಡ್ಬೇಕಾದ್ರೆ, ರಾಜತಾಂತ್ರಿಕ ಸಂಬಂಧ ಬೆಳೆಸ್ಕೊಳ್ಬೇಕಾದ್ರೆ ಮುಖ್ಯವಾಗಿ ಬಂಗಾಳದ ಸರ್ಕಾರದ ಒಪ್ಪಿಗೆ ಬೇಕಾಗ್ತೈತಿ. ಜೊತೆಗೆ ತದನಂತರದಲ್ಲಿ ಧರ್ಮ, ಬಣ್ಣ ಮತ್ತು ಹುಟ್ಟಿನ ಆಧಾರದ ಮೇಲೆ ಯಾವುದೇ ರೀತಿಯ ತಾರತಮ್ಯ ಮಾಡಂಗಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ಆ ಗವರ್ನರ್ ಜನರಲ್ನ ಕಾರ್ಯಾಂಗದ ಸಭೆಗೆ ನ್ಯಾಯಾಂಗ ಪರಿಣಿತನನ್ನು ಸದಸ್ಯನನ್ನಾಗಿ ಮಾಡಿಕೊಳ್ಬೇಕಾಕತಿ. ಮತ್ತು ಎಲ್ಲ ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೆ ಏನು ಮಾಡ್ತಾ ಹೋಗ್ತಾರೆ, ಭಾರತಕ್ಕೆ ಬರಲು ಮುಕ್ತ ಪರವಾನಗಿಯನ್ನು ನೀಡ್ತಾ ಹೋಗ್ತಾರೆ. ಇನ್ನೊಂದು ಪ್ರಮುಖ ಅಂಶ, ಗವರ್ನರ್ ಜನರಲ್ನ ಕಾರ್ಯಾಂಗದ ಒಂದು ಸಭೆಯಲ್ಲಿ ಉಳಿದ ಸದಸ್ಯರ ಯಾವುದೇ ಒಂದು ವಿಷಯದ ಮಂಡನೆ ಮೇಲೆ ಒಮ್ಮತ ಅಭಿಪ್ರಾಯ ಮೂಡದಂಥ ಸಂದರ್ಭದೊಳಗೆ ಯಾಕೆ ಆ ಸಮಸ್ಯೆಗಳು ಹಿಂಗಾದಂಥ ಅವುಗಳನ್ನು ಏನು ಮಾಡ್ತಾ ಹೋಗ್ಬೇಕು, ಲಿಖಿತ ರೂಪದಲ್ಲಿ ಸಲ್ಲಿಸಬೇಕು. ಇದಿಷ್ಟೇನಪ್ಪ ಅಂದ್ರೆ 1833 ಚಾರ್ಟರ್ ಕಾಯ್ದೆಯ ಅಂಶಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಇನ್ನೂ ಪರಿಣಾಮಕಾರಿ ಹೇಳೋದಾದ್ರೆ ಏನಪ್ಪ ಅಂದ್ರೆ, ಈ ಒಂದು 1833 ಒಂದು ಚಾರ್ಟರ್ ಕಾಯ್ದೆ ಏನಾಗ್ತೈತಪ್ಪ ಅಂದ್ರೆ, ಕೇಂದ್ರೀಕೃತವಾದಂಥ ಆಡಳಿತವನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಭಾರತದ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಕ್ ಶಾಸಕಾಂಗ ಅಧಿಕಾರ ಮತ್ತು ಕಾರ್ಯನಿರ್ವಾಹಕ ಅಧಿಕಾರವನ್ನು ಪಡಿತಾ ಹೋಗ್ತಾನೆ. ತದನಂತರದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಅಂತ್ಯವನ್ನು ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದರೆ ವ್ಯಾಪಾರದ ಒಂದು ಏಕಸ್ವಾಮ್ಯವನ್ನು ಅಂತ್ಯವನ್ನು ಹೋಗ್ತಾರೆ. ಈ ರೀತಿಯಾದಂಥ 1833 ಚಾರ್ಟರ್ ಕಾಯ್ದೆಯ ಅಂಶಗಳು ಆಗ್ತಾ ಹೋಗ್ತವೆ. ತದನಂತರದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.